ಗುರುವೆ, ಕನ್ನಡದ ಮೋಸ್ಟ್ ಅವೇಟೆಡ್ ಸಿನಿಮಾದ ಯಶ್ ಅವರ ಟಾಕ್ಸಿಕ್ ಸಿನಿಮಾ ಅವರ ಬರ್ತ್ಡೇ ದಿನ ರಾಯೋ ಇಂಟ್ರೋ ಟೀಸರ್ ರಿಲೀಸ್ ಮಾಡಿದ್ರು. ಇವತ್ತು ಟಾಕ್ಸಿಕ್ ಟೀಸರ್ ಬೆಳಗ್ಗೆ 9:35ಕ್ಕೆ ರಿಲೀಸ್ ಆಗಿದೆ. ಆ ಟೀಸರ್ ಏನನ್ನಿಸ್ತು ಅಂತ ನೋಡ್ಕೊಂಬರೋಣ. ವೆಲ್ಕಮ್ ಟು ಮಂಜು ಸ್ಟೋರೀಸ್. 1 ನಿಮಿಷ 56 ಸೆಕೆಂಡ್ ಇರೋ ಈ ಟೀಸರ್ 60 ಮತ್ತೆ 70ರ ಕಾಲಘಟ್ಟದಲ್ಲಿ ನಡೆಯೋ ಕಥೆನ ಕಟ್ಟಿರೋದು ಈ ಟೀಸರ್ ಅಲ್ಲಿ ನೋಡ್ಬೋದು. ಹಾಗೆ ಯಶ್ ಅವರ ಅನ್ಎಕ್ಸ್ಪೆಕ್ಟೆಡ್ ಲುಕ್ ನು ಕೂಡ ನೋಡ್ಬೋದು. ಕ್ಲೀನ್ ಶೇವು, ಯಂಗ್ ಲುಕ್ ಅಲ್ಲಿ ಕಾಣಿಸ್ಕೊಂಡಿದ್ದಾರೆ. ಈ ತರ ಲುಕ್ ನ ಎಕ್ಸ್ಪೆಕ್ಟ್ ಮಾಡಿರ್ಲಿಲ್ಲ. ಇದನ್ನೆಲ್ಲ ನೋಡ್ತಾ ಇದ್ರೆ ಈ ಸಿನಿಮಾದಲ್ಲಿ ಯಶ್ ಅವರು 2 ಶೇಡ್ ಅಲ್ಲಿ ಕಾಣಿಸ್ಕೊಂಡಿದ್ದಾರೆ ಅಂತ ಗೊತ್ತಾಗ್ತಾ ಇದೆ. ಈ ಸಲ ಯುದ್ಧನೇ ಬೇರೆ ಅನ್ನೋ ಡೈಲಾಗ್ ಮೂಲಕ ಟೀಸರ್ ಸ್ಟಾರ್ಟ್ ಆಗುತ್ತೆ. ಹಾಗೆ ನಮ್ಮನ್ನ ರಾಯಲ್ ಸರ್ಕಲ್ ಪ್ರಪಂಚಕ್ಕೆ ಕರ್ಕೊಂಡು ಹೋಗುತ್ತೆ. ಇದನ್ನೆಲ್ಲ ನೋಡ್ತಾ ಇದ್ರೆ ಈಗಿರೋ ಸಿಚುವೇಶನ್ಗೆ ಈ ಡೈಲಾಗ್ ಸೂಟ್ ಆಗುತ್ತೆ ಅಂತ ಅನ್ಸುತ್ತೆ. ಎಲ್ರನ್ನೂ ಎದುರಾಕೊಂಡು ಗೆಲ್ಲೋಕ್ಕಾಗಲ್ಲ, ಬಿಟ್ಕೊಟ್ಬಿಡು ಅನ್ನೋ ಬ್ಯಾಕ್ ಗ್ರೌಂಡ್ ವಾಯ್ಸ್ ಅಲ್ಲಿ ಬರ್ತಾ ಇರುತ್ತೆ. ಆಗ ರಾಯನ ಎಂಟ್ರಿ ಆಗುತ್ತೆ. ಹಾಗೆ ಬರೋ ಆಕ್ಷನ್ ಸೀನ್ಸ್ ಗಳಂತೂ ಪಕ್ಕಾ ಬ್ರೂಟಲ್ ಆಗಿ ಕಾಣಿಸ್ತಾ ಇದಾವೆ. ಇನ್ನು ಮೇಕಿಂಗ್, ಸಿನಿಮಾಟೋಗ್ರಫಿ, ಲೈಟಿಂಗು, ಕ್ವಾಲಿಟಿ ಎಲ್ಲ ನೆಕ್ಸ್ಟ್ ಲೆವೆಲ್ ಅಲ್ಲಿ ಬಂದಿದೆ. ಡಿಒಪಿ ರಾಜೀವ್ ಅವರು ಪ್ರತಿ ಫ್ರೇಮ್ ನು ಚೆನ್ನಾಗಿ ಕ್ಯಾಪ್ಚರ್ ನ ಮಾಡಿದ್ದಾರೆ. ಇನ್ನು ಆರ್ಟ್ ವರ್ಕ್, ಪ್ರತಿ ಫ್ರೇಮ್ ಅಲ್ಲೂ ಕೂಡ ಮೇಕಿಂಗ್ ಸೆಟಪ್ ಆಗಿರ್ಬೋದು, ಲೈಟಿಂಗ್ ಆಗಿರ್ಬೋದು ಎಲ್ಲಾನು ಚೆನ್ನಾಗಿ ಮಾಡಿದ್ದಾರೆ. ಇನ್ನು ಮ್ಯೂಸಿಕ್, ರವಿ ಬಸೂರ್ ಅವರು ರೀಸೆಂಟ್ ಆಗಿ ಬಂದಿರೋ ಮೂವಿಗಳಲ್ಲಿ ಬಿಜಿಎಂ ಒಂದೇ ತರ ಇರುತ್ತೆ ಅಂತ ಅನ್ನಿಸ್ತಿತ್ತು. ಆದ್ರೆ ಈ ಸಿನಿಮಾದಲ್ಲಿ ಇನ್ನೂ ಸ್ವಲ್ಪ ಫ್ರೆಶ್ ಆಗಿರೋ ಮ್ಯೂಸಿಕ್ ನ ಕೊಡ್ಬೋದಿತ್ತು ಅಂತ ಅನ್ನಿಸ್ತು. ಇನ್ನು ಯಶ್ ಅವರ ಪರ್ಫಾರ್ಮೆನ್ಸ್, ಅವರ 2 ಶೇಡ್ ಲುಕ್ ಅಲ್ಲಿ ಮಾಸ್ ಮ್ಯಾನರಿಸಂ ಆಗಿರ್ಬೋದು, ಅವರ ಸ್ಕ್ರೀನ್ ಪ್ರೆಸೆನ್ಸ್ ಎಲ್ಲಾನು ಚೆನ್ನಾಗಿ ಮಾಡಿದ್ದಾರೆ. ಒಂದು ತರ ಹೇಳ್ಬೇಕಂದ್ರೆ ಬ್ರೂಟಲ್ ರಾಯ ಆಗಿ ಕಾಣಿಸ್ಕೊಂಡಿದ್ದಾರೆ. ಈ ಟೀಸರ್ ಅಲ್ಲಿ ಬೇರೆ ಕ್ಯಾರೆಕ್ಟರ್ ಬಗ್ಗೆ ಅಷ್ಟೇನು ತೋರ್ಸಿಲ್ಲ. ಇನ್ನು ಟ್ರೈಲರ್ ಅಲ್ಲಿ ರಿವೀಲ್ ಮಾಡಬಹುದು ಅಂತ ಅನ್ಸುತ್ತೆ. ಟಾಕ್ಸಿಕ್ ಟೀಸರ್ ಏನಾದ್ರೂ ನೋಡಿದ್ರೆ ಏನ್ ಅನ್ನಿಸ್ತು ಅಂತ ಕಮೆಂಟ್ ಮಾಡಿ. ಹಾಗೆ ರಿವ್ಯೂ ಇಷ್ಟ ಆದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.